ಎಲ್ಲರಿಗೂ ನಮಸ್ಕಾರ. ಶುಭ ಬೆಳಗು. ಗುಡ್ ಮಾರ್ನಿಂಗ್. ಎಸ್, ಎಂದಿನಂತೆ ಇವತ್ತು ಹಾಜರಾಗಿದ್ದೀನಿ. ಇವತ್ತು ಕೂಡ ಈ ಬೆಳಗಿನ ಹೊತ್ತು ಒಂದು ವಿಶೇಷ ವಿಚಾರವನ್ನು ನಾನು ಕೈಗೆತ್ತಿಕೊಂಡಿದ್ದೀನಿ. ಎಸ್, ಇದು ಸುದ್ದಿ ಸ್ಪೆಷಲ್. ಸೊ ಈ ಸುದ್ದಿ ಸ್ಪೆಷಲ್ನಲ್ಲಿ ನಾನು ಎತ್ತಿಕೊಂಡ ವಿಚಾರ ಏನಿದೆ, ಅದು ಪ್ರತಿಭಟನೆ ಮತ್ತು ಬುಲ್ಡೋಜರ್ ರಾಜಕಾರಣ. ಅದಕ್ಕಿಂತ ಮೊದಲು ನಾನು ನಿಮ್ಗೊಂದು ಮಾತು ಹೇಳ್ಬೇಕಲ್ವಾ, ಅದು ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋದು ಕೂಡ. ನೀವು ಲೈಕ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಇದು ಕಂಟಿನ್ಯೂ ಆಗಲಿ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೀವೇ ಜೀವಾಳ, ನೀವು ಜೀವ ತುಂಬುತ್ತಿದ್ದೀರಿ. ಅದಕ್ಕೆ ಕನಿಷ್ಠ ಥ್ಯಾಂಕ್ಸ್ ಆದರೂ ಹೇಳ್ಬೇಕಲ್ವ. ನಿಮ್ಮ ಈ ಬೆಂಬಲ ಹಾಗೆ ಮುಂದುವರಿಲಿ. ಎಸ್, ಮತ್ತೆ ಬರ್ತಿದ್ದೀರಿ ಪ್ರತಿಭಟನೆ ಮತ್ತು ಬುಲ್ಡೋಜರ್ ರಾಜಕಾರಣ. ಕಳೆದ ಕೆಲವು ದಿನಗಳಿಂದ ಉತ್ತರ ಪ್ರದೇಶದಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಗೊತ್ತು. ಬುಲ್ಡೋಜರ್ಗಳು ಸದ್ದು ಮಾಡ್ತಾ ಇವೆ, ಕಟ್ಟಡಗಳು ಉರುಳುತ್ತಾ ಇವೆ, ಕಟ್ಟಡಗಳ ಅವಶೇಷಗಳ ಎದುರು ನಿಂತು ಕಣ್ಣೀರು ಹಾಕುವ ಜನ, ಇದನ್ನ ವಿಜೃಂಭಿಸುವ ಜನ ಸಮುದಾಯ. ಹಿಂಗೆ ಮಾಡ್ಬೇಕಿತ್ತು ಕಣ್ರಿ, ನನ್ನ ಮಕ್ಕಳಿಗೆ ಬುಲ್ಡೋಜರ್ ಹೊಡಿಬೇಕಾಗಿತ್ತು, ಹೊಡೀರಿ. ಅದು ಎಷ್ಟು ಕ್ರೌರ್ಯ ಮನೆ ಮಾಡ್ತಾ ಇದೆ. ಪ್ರತಿಭಟನೆ ನಡೆಸುವುದು ಕಾನೂನು ಬಾಹಿರವೋ ಅಲ್ವೋ ಅನ್ನೋದು ಒಂದು ವಿಚಾರ. ಹಿಂಸಾಚಾರ ಕಾನೂನು ಬಾಹಿರ, ಕಲ್ಲು ಹೊಡೆಯುವುದು ಕಾನೂನು ಬಾಹಿರ. ಇದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ, ನಾನಂತೂ ಒಪ್ಪಲ್ಲ. ಆದರೆ ಇದಕ್ಕೆ ಪ್ರತಿಯಾಗಿ ಸರ್ಕಾರವೇ ಬುಲ್ಡೋಜರ್ ಹೊಡೆಯೋದಿದೆಯಲ್ಲ, ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರವಾದ ಆ ಕೆಲಸವನ್ನು ಉತ್ತರ ಪ್ರದೇಶ ಸರ್ಕಾರ ಮಾಡ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರು ಎಷ್ಟು ಬುಲ್ಡೋಜರ್ ತರಿಸಿದಾರೋ ಗೊತ್ತಿಲ್ಲ. ಅವರು ಬುಲ್ಡೋಜರ್ ಅನ್ನ ಒಂದ್ ಕಡೆ ಹರಿದು ಬಿಡ್ತಿದ್ದಾರೆ. ಸಂಘ ಪರಿವಾರದವರು, ಬಲಪಂಥೀಯರು ಇದನ್ನ ಸಂತೋಷದಿಂದ ವಿಜೃಂಭಿಸುವಂತಹ ಒಂದು ಸ್ಥಿತಿ ನಡೆದಿದೆ. ಇದು ನಮಗೆ ಗೊತ್ತಿದೆ. ನೂಪುರ್ ಶರ್ಮಾ ಅವರ ಒಂದು ಹೇಳಿಕೆ, ಅವರು ಏನು ಟೈಮ್ಸ್ ನೌ ಅನ್ನುವಂಥ ಒಂದು ಟಿವಿ ಚಾನೆಲ್ನಲ್ಲಿ ಆಡಿದ ಮಾತು. ಆ ಮಾತು ನಂತರ ಟ್ವಿಟರ್ಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ಮೂಲಕ ಎಲ್ಲ ಕಡೆ ಪ್ರತಿಭಟನೆ ಪ್ರಾರಂಭ ಆಯಿತು. ಕಾನ್ಪುರದಲ್ಲಿ ಪ್ರತಿಭಟನೆ, ಹಿಂಸಾಚಾರ ನಡೆಯಿತು. ಇವತ್ತು ಕೂಡ ಹಲವು ರಾಜ್ಯಗಳಲ್ಲಿ ಪ್ರತಿಭಟನೆ ಮುಂದುವರೆದ ವರದಿಗಳು ಬರ್ತಾ ಇದೆ. ನಾನು ನಿನ್ನೆನೂ ಮೊನ್ನೆನೂ ಮನವಿ ಮಾಡಿದ್ದೆ, ಹಿಂಸಾಚಾರ ಬೇಡ, ಗಾಂಧಿ ಮಾರ್ಗದಲ್ಲಿ ಹೋಗಿ. ಗಾಂಧಿ ಗ್ರೇಟ್ ಪರ್ಸನ್. ಗಾಂಧಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ, ಸೌಹಾರ್ದತೆಯ ಸಂಕೇತ. ನಮಗಿರುವ ದಾರಿ ಗಾಂಧಿ ಮಾರ್ಗ ಮಾತ್ರ ಅಂತ ಅದನ್ನ ಹೇಳಿದ್ದೆ. ಆದರೆ ಹಿಂಸಾಚಾರ ಮುಂದುವರಿದೆ, ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ನಾನಂತೂ ಹಿಂಸಾಚಾರವನ್ನು ಎಂದು ಒಪ್ಪಲ್ಲ. ಆ ಹಿಂಸೆಯನ್ನು ಹಿಂದೂಗಳು ಮಾಡಲಿ, ಮುಸ್ಲಿಂ ಮಾಡಲಿ, ಬೌದ್ಧರು ಮಾಡಲಿ, ಇನ್ಯಾರೋ ಮಾಡಲಿ, ನಾನು ಹಿಂಸಾಚಾರವನ್ನು ಪ್ರತಿಭಟಿಸ್ತೀನಿ. ನಾನು ಹಿಂಸಾಚಾರವನ್ನು ಒಪ್ಪಲ್ಲ. ಸರಿ, ಕಾನ್ಪುರದಲ್ಲಿ ಏನು ಹಿಂಸಾಚಾರ ನಡೀತು, ಪೊಲೀಸರ ಮೇಲೆ ಕಲ್ಲು ತೂರಲಾಯಿತು, ಸುಮಾರು 13 ಜನ ಪೊಲೀಸರಿಗೆ ಗಾಯ ಆಯಿತು. ಇದನ್ನ ನಾನು ಕ್ಷಮಿಸಲ್ಲ ಅನ್ನೋ ಮಾತನ್ನ ಮೊದಲೇ ಹೇಳಿದ್ದೇನೆ. ಆದರೆ ಉತ್ತರ ಪ್ರದೇಶದ ಪೊಲೀಸರೇ ಕಾನೂನನ್ನು ಕೈಗೆತ್ತಿಕೊಂಡದ್ದು. ಅದನ್ನೇ ನಾನು ಪ್ರತಿಭಟನೆ ಅಂತ ಏನಂದ್ರೆ, ಪ್ರತಿಭಟನೆ ಒಂದೆಡೆ ಆದರೆ ಎರಡನೇದು ಬುಲ್ಡೋಜರ್ ಕಾರ್ಯಾಚರಣೆ. ಇದು ಕೂಡ ಕಾನೂನು ಬಾಹಿರವಾದ್ದು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರು ಏನಿದ್ದಾರೆ, ಅವರ ಅಕ್ರಮ ಕಟ್ಟಡಗಳನ್ನು ಕೆರಳ್ತೀವಿ ಅಂತ ಹೇಳ್ತಿದ್ದಾರೆ. ಈ ಪ್ರತಿಭಟನೆಗೆ ಕಾರಣವಾದಂತ ಆರೋಪಿಸಿದ ಒಬ್ಬ ವ್ಯಕ್ತಿಯ ಕಥೆ ಕೇಳಿದ್ದೀನಿ. ಅವರು ಜಾವೇದ್ ಮೊಹಮ್ಮದ್ ಅಂತ. ಸೊ ಅವ್ರದ್ದೊಂದು ವೆಲ್ಫೇರ್ ಪಾರ್ಟಿನ ಅದೊಂದು ಪಕ್ಷ ಕೂಡ ಇದೆ. ಅವರ ಮಗಳು ಫಾತಿಮಾ, ಅವಳು JNU ಅಲ್ಲಿ ಓದ್ತಾ ಇದ್ದಾರೆ. ಸೊ ಪ್ರತಿಭಟನೆ ಇವರೇ ಪಿತೂರಿ ನೀಡಿದ್ರು ಅಂದ್ರು. ಪೊಲೀಸರಿಗೆ ಅಧಿಕಾರ ಇದೆ, ಅವ್ರು ಯಾರ ಮೇಲೆ ಬೇಕಾದರೂ ಆರೋಪ ಪಟ್ಟಿಯನ್ನು ಸಲ್ಲಿಸಬಹುದು, ಸತ್ಯ ಇದೆ. ಆದರೆ ಅವರ ಕಟ್ಟಡ ಇದೆಯಲ್ಲ, ಆ ಕಟ್ಟಡವನ್ನು ಮೊನ್ನೆ ಕೆಡಗಲಾಯಿತು. ಆ ದೃಶ್ಯಗಳು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿದೆ. ಕಟ್ಟಡದ ಒಂದು ಭಾಗವನ್ನು ಕೆಡಗಲಾಯಿತು. ಸೊ ಇದಾದ ಮೇಲೆ ಹಲವು ಮಾಧ್ಯಮಗಳು ಅಲ್ಲಿಯ ಕಾನೂನು ಸುವ್ಯವಸ್ಥೆ ADGP ಅವರ ಹತ್ರ ಮಾತಾಡಿದ್ರು. ಅವ್ರು ಹೇಳಿದ್ರು, ನಮಗೆ ಕಟ್ಟಡ ಕೆಡಗಿದ್ದಲ್ಲ ನಮ್ಗೆ ಸಂಬಂಧ ಇಲ್ಲ ಕಂಡ್ರೆ, ನಾವು ಕಾನೂನು ಸುವ್ಯವಸ್ಥೆ ಒದಗಿಸ್ತೀವಿ. ಅದಕ್ಕೆ ಪ್ರಯಾಗ್ರಾಜ್ನ ಅಭಿವೃದ್ಧಿ ಮಂಡಳಿ ಏನಿದೆ ಅದು ಕೆಡಗಿದ್ದು, ಅದ್ರ ಕ್ಲೇಮ್ ಏನು. ಸೊ ಬಹಳ ದಿನಗಳಿಂದ ಜಾವೇದ್ ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ವಿ, ಆ ನೋಟಿಸ್ಗೆ ಅವರು ಉತ್ತರ ನೀಡಿಲ್ಲ, ಈ ಕೆಡವಿದ್ದೀವಿ. ಇದೇ ಜಾವೇದ್ ಅವರು ಈ ಪ್ರತಿಭಟನೆ ಹಿಂದೆ ಪಿತೂರಿ ನೀಡಿದ್ದಾರೆ ಅನ್ನೋದು ಸರ್ಕಾರದ ಆರೋಪ. ಫೈನ್, ನೀವು ಅವ್ರ ಮೇಲೆ ಕೇಸ್ ಹಾಕಿ. ಕಟ್ಟಡ ಕೆಳಗಿದ್ದೀರಿ ಅಂತಂದ್ರಲ್ವ, ಅದರಲ್ಲಿ ಇನ್ನೊಂದು ತಮಾಷೆ ಇದೆ. ಎಂಥ ಮೂರ್ಖರು ನೋಡಿ ಪ್ರಭುತ್ವದವರು.
ಕಾನೂನು ಬಾಹಿರವಾಗಿ ಹೇಗೆ ವರ್ತನೆ ಮಾಡ್ತಾರೆ, ಎಲ್ಲ ದಡ್ಡನ ಮಕ್ಕಳ ವ್ಯವಹಾರಗಳು. ಸೊ ಅವ್ರು ಕೆಳಗಿರುವ ಕಟ್ಟಡ ಇದೆಯಲ್ಲ, ಆ ಕಟ್ಟಡ ಜಾವೇದ್ ಅವರ ಕಟ್ಟಡ ಅವ್ರ ಹೆಸರಿನಲ್ಲಿ ಇಲ್ಲವೇ ಇಲ್ಲ. ಅದು ಅವ್ರ ಹೆಸರಿನಲ್ಲಿರೋದು ಅವ್ರ ಹೆಂಡತಿ ಹೆಸರಿನಲ್ಲಿದೆ, ಮತ್ತು ಆ ನಿವೇಶನ ಅವರ ಹೆಂಡತಿಗೆ ಸಂಬಂಧಪಟ್ಟಿದೆ. ನೀವು ಇಸ್ಲಾಮಿಕ್ ಕಾನೂನು ಪ್ರಕಾರ ಮೊಹಮ್ಮಡಿಯನ್ ಲಾ ಅಂತ ಏನಂತೀವಿ, ಭಾರತ ಸರ್ಕಾರ ಕೂಡ ಒಪ್ಪಿದೆ. ಹಿಂದೂ ಲಾ ಇದ್ದಾಗೆ ಮೊಹಮ್ಮಡಿಯನ್ ಲಾ ಇದೆ ದೇಶದಲ್ಲಿ. ಮೊಹಮ್ಮಡಿಯನ್ ಲಾ ಪ್ರಕಾರ ಯಾವುದೇ ಹೆಣ್ಣು ಮಗಳಿಗೆ ಸೇರಿದ ಆಸ್ತಿ ಏನಿರುತ್ತೆ, ಹೆಂಡತಿಗೆ ಸೇರಿದ ಆಸ್ತಿ, ಅದರ ಮೇಲೆ ಗಂಡನಿಗೆ ಯಾವ ಅಧಿಕಾರವೂ ಇಲ್ಲ. ಅಂದ್ರೆ ಆ ಆಸ್ತಿ ಏನಿದೆ, ಅವ್ರ ಕಟ್ಟಡ ಏನು ಕೆಡಗಿ ಇವತ್ತು ಒಂದು ಭಾಗ ಮುಗಿಸಿದಾರಲ್ಲ, ಮನೆಯನ್ನು ಮುಗಿಸಿದಾರಲ್ಲ, ಅದು ಜಾವೇದ್ ಅವರಿಗೆ ಸಂಬಂಧ ಇಲ್ಲ, ಅವ್ರ ಹೆಂಡತಿಗೆ ಸಂಬಂಧ ಇದೆ. ಹೆಂಡತಿ ಆಸ್ತಿ ಗಂಡಿಗೆ ಸೇರಲ್ಲ ಕಾನೂನು ಪ್ರಕಾರ. ಹೌ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ ಇಟ್? ಆ ನಿವೇಶನ ಕೂಡ ಅವರ ಹೆಂಡತಿ ಏನಿದ್ದಾರೆ, ಜಾವೇದ್ ಅವರ ಹೆಂಡತಿಯ ಪಿತ್ರಾರ್ಜಿತವಾಗಿ ಬಂದದ್ದು. ಅವಳಿಗೆ ಕಟ್ಟಡನೂ ಅವ್ರಿಗೆ ಜಾವೇದ್ಗೆ ಸಂಬಂಧ ಇಲ್ಲ, ನಿವೇಶನನೂ ಸಂಬಂಧ ಇಲ್ಲ. ಅದರ ಮೊದಲು ಅಭಿವೃದ್ಧಿ ಪ್ರಾಧಿಕಾರ ಅವ್ರಿಗೆ ನೋಟಿಸ್ ಕೊಡುತ್ತಂತೆ. ನಮ್ಮ BBMP ಟೈಪೇ ಇದೆ ಪ್ರಯಾಗ್ರಾಜಲ್ಲಿ. ನಿಮಗೆ ಸಂಬಂಧ ಇಲ್ದಿರೋ ಬಿಲ್ಡಿಂಗ್ ನೋಟಿಸ್ ಕೊಡುವಂತ ಮೂರ್ಖರು ಉತ್ತರ ಪ್ರದೇಶದಲ್ಲಿ ಆಳ್ತಿದ್ದಾರೆ. ತಲೆ ಇಲ್ಲದ ಜನ, ಬುದ್ಧಿ ಇಲ್ಲದ ಜನ, ದ್ವೇಷವನ್ನು ತುಂಬಿಕೊಂಡ ಜನ, ಬೆಂಕಿ ಹಚ್ಚುವ ಜನ. ಇದ್ರ ಬಗ್ಗೆ ವಕೀಲರುಗಳು ಬಹಳಷ್ಟು ಜನ ದೂರು ಕೊಟ್ಟಿದ್ದಾರೆ. ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಹತ್ತಿದ್ದಾರೆ. ಈ ಪ್ರಯಾಗ್ರಾಜ್ ಅಭಿವೃದ್ಧಿ ಮಂಡಳಿ ಹೇಗೆ ಜಾವೇದ್ ಅವರಿಗೆ ನೋಟಿಸ್ ಕೊಡುತ್ತೆ ಅವ್ರ ಹೆಂಡತಿಗೆ ಸೇರಿದ ಆಸ್ತಿಗೆ? ಮೊಹಮ್ಮಡಿಯನ್ ಲಾ ಗೊತ್ತಿಲ್ವ, ಕಾನೂನು ಗೊತ್ತಿಲ್ವ ಅವರಿಗೆ? ಕಾನೂನು ಪ್ರಕಾರ ಹೆಂಡತಿಗೆ ಸೇರಿದ ಆಸ್ತಿ ಏನಿದೆ, ಮೊಹಮ್ಮಡಿಯನ್, ಇನ್ನೊಂದ್ಸಲ ಹೇಳ್ತೀನಿ, ಮೊಹಮ್ಮಡಿಯನ್ ಲಾ ಓದಿ. ಹಿಂದೂ ಲಾ ಇದ್ದಾಗ ಮೊಹಮ್ಮಡಿಯನ್ ಲಾ ಇದೆ, ಮುಸ್ಲಿಂ ಲಾ ಅದು. ಅದರ ಪ್ರಕಾರ ಹೆಂಡತಿಯ ಆಸ್ತಿ ಗಂಡನಿಗೆ ಸೇರಲ್ಲ, ಗಂಡನಿಗೆ ಯಾವ ಅಧಿಕಾರನೂ ಇಲ್ಲ. ಸಂಬಂಧ ಇಲ್ದಿದ್ದರೆ ಒಬ್ಬರ ಕಟ್ಟಡ ಹೋಗ್ಬಿಟ್ಟು ಇನ್ನೊಬ್ಬರ ಕಟ್ಟಡ ಒಡೆದಾಕೆ ಆದಾಗೆ ಅಲ್ವ ಇದು ಮಾತ್ರ ಇಲ್ಲ, ಇನ್ನೂ ಕೆಲವು ಕಟ್ಟಡಗಳನ್ನ ಅಲ್ಲಿ ಕೆಡವಲಾಗಿದೆ. ಬುಲ್ಡೋಜರ್ಗಳು ಹರಿದಾಡ್ತಾ ಇದೆ, ಎಲ್ಲೆಡೆ ಬುಲ್ಡೋಜರ್ನ ಬಿಡಲಾಗ್ತಾ ಇದೆ. ರಾತ್ರಿ ಅವರ ಜಾವೇದ್ ಅವರ ಮಗಳು ಫಾತಿಮಾ JNUದಲ್ಲಿ ಓದ್ತಾರೆ. ಅವ್ರು ಹೇಳಿದ್ದಾರೆ, ಮಧ್ಯರಾತ್ರಿ 12-1 ಗಂಟೆ ಹೊತ್ತಿಗೆ ಬಂದ್ಬಿಟ್ಟು ನಮ್ಮ ಮನೆಯೆಲ್ಲ ಕೆಡವಿಲಾಯಿತು ಅಂತ. ನನ್ನ ತಂದೆ ಎಲ್ಲಿದ್ದಾನೋ ಗೊತ್ತಿಲ್ಲ ನನಗೆ. ಇದು ಎಂತಹ ದ್ವೇಷದ ರಾಜಕಾರಣ ಅನ್ನೋದನ್ನ ನೋಡಿ. ಸೊ ಅದರ ಜೊತೆಗೆ ಈಗ ಹಲವು ಕಟ್ಟಡಗಳನ್ನು ಕೆಡವಲಾಯಿತು ಒಂದು ಕಡೆ. ಈ ಕಾರ್ಯಾಚರಣೆಗೆ ನಮ್ಮ ಗೋಧಿ ಮೀಡಿಯಾ ಮಾಧ್ಯಮಗಳು ಸಂಪೂರ್ಣ ಬೆಂಬಲವನ್ನು ನೀಡಿ ವಿಜೃಂಭಿಸ್ತೀವಿ. ಇವತ್ತು ಬೆಳಗ್ಗೆ ಕನ್ನಡದ ನಂಬರ್ 1 ಚಾನಲ್ ಅನ್ನು ನೋಡ್ತಾ ಇದ್ದೆ. ಅಲ್ಲೊಬ್ರು ಚಡ್ಡಿ ಆಂಕರ್ಗಳು ಬಂದು ನಿಂತಿದ್ರು. ನನಗೆ ಮತ್ತೆ ಪತ್ರಿಕೋದ್ಯಮದ ಬಗ್ಗೆ ಇನ್ನೊಂದು ಚಾನಲ್ ಬಗ್ಗೆ ಹೇಳೋದಕ್ಕೆ ಬೇಸರ ಆಗುತ್ತೆ. ಆದರೆ ನಾನು ನನ್ನ ಪ್ರೊಟೆಸ್ಟ್ ಅನ್ನೋ ಇನ್ನೊಂದನ್ನೋ ಇವರ ವೃತ್ತಿ ಪರತೆ ಇಲ್ಲದಿರುವುದನ್ನು ನಾನು ಹಿರಿಯ ಪತ್ರಕರ್ತನಾಗಿ ತೋರಿಸಲೇಬೇಕಾಗುತ್ತೆ. ಅವರು ಬಂದು ಕೂತ್ಕೊಂಡು ಎಂಥ ಕೆಲಸ ಮಾಡಿದ್ರು ಉತ್ತರ ಪ್ರದೇಶದವ್ರು ಹಾಗೆ ಹೀಗೆ ಅಂತ. ಇವರು ನೇರವಾಗಿ ಅಗ್ರಹಾರದಿಂದ ಬಂದಂಥ ಆ್ಯಂಕರ್. ಅವರೇನು ವಿವಾದಗಳಿಂದ ಹೊರತಾದವ್ರಲ್ಲ. ಅವ್ರು ಯಾರೋ ಒಬ್ಬರನ್ನ ಕರೆದು ತಂದುಬಿಟ್ಟು ಸ್ವಾಮಿಗೆ ಹೊರಗಡೆ ನೀ ಜಗಳ ಮಾಡು ಅಂತ ಹೇಳಿದ್ದೆಲ್ಲ ವಿಡಿಯೋ ಎಲ್ಲ ಬಂತು. ಯಾವನೋ ದಾಸಪಾಸಿ ಯಾವ ಬ್ರಾಹ್ಮಣ ಕರ್ಕೊಂಡು ಈ ರೀತಿ ಆ್ಯಂಕರ್ ಅವರು ವಿಜೃಂಭಿಸ್ತಾ ಇದ್ರು. ಬೆಳಗ್ಗೆ ಯೋಗಿ ಆದಿತ್ಯನಾಥ್ ಹೆಂಗೆ ಹೊಡೆದ ಗೊತ್ತಾ, ಇವರಿಗೆಲ್ಲ ಬುದ್ಧಿ ಕಲಿಸ್ತಾ ಅಂತ. ಈ ದೇಶದಲ್ಲಿ ಕಾನೂನು ಇದೆ ಕಣ್ರಿ, ಕಾನೂನು ಪಾಲನೆ ಎಲ್ಲರ ಕರ್ತವ್ಯ. ನಾನು ಮೊದಲು ಹೇಳಿದ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಕಲ್ಲು ಹೊಡೆದವ್ರ ಮೇಲೆ ಕ್ರಮ ಕೈಗೊಳ್ಳಿ, ಹಿಂಸಾಚಾರ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಿ. ಕ್ರಮ ಕೈಗೊಳ್ಳಲೇಬೇಕು. ಕಾನೂನು ಪ್ರಕಾರ ಏನಾಗಬೇಕು ಅದಾಗಬೇಕು. ಆದರೆ ಅವರು ಕಾನೂನು ಎತ್ತಿಕೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಪ್ರಭುತ್ವವೇ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು, ಕಾನೂನಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಏನಿದೆ ಅದು ಜನತಂತ್ರಕ್ಕೆ ಉಳಿಗಾಲವಿಲ್ಲ ಅನ್ನೋದನ್ನು ತೋರಿಸುತ್ತೆ. ಈ ದೇಶದ ಜನತಂತ್ರ ಒಳಗಡೆ ಕೊಳಿತಾ ಇರುವುದನ್ನು ತೋರಿಸ್ತಾ ಇದೆ. ಜನತಂತ್ರದ ಹೆಸರಿನಲ್ಲಿ, ಇನ್ನೊಂದು ಹೆಸರಿನಲ್ಲಿ ಇಲ್ಲಿ ಇಂತಹ ಕೃತ್ಯಗಳು ನಡೀತಿವೆ. ಪ್ರಭುತ್ವವೇ ಕಾನೂನು ಬಾಹಿರವಾಗಿ ನಡೆದುಕೊಳ್ಳುವಂಥ ಯಾರು ನಮ್ಮಲ್ಲಿ ಹೇಳ್ತಾರೆ ಗೊತ್ತಾ, ಇದು ಬೇಲಿ ಏನೋ ಹೊಲ ಮೇಯ್ದಾಗೆ ಅಂತ. ಗದ್ದೆಗಳಿಗೆ ಬೇಲಿ ಹಾಕಿರ್ತಾರಲ್ವಾ. ಸೊ ಗದ್ದೆಗಳಿಗೆ ಬೇಲಿ ಹಾಕಿದಾಗ ಆ ಬೇಲಿನೇ ಎದ್ದೋಗ್ಬಿಟ್ಟು ಹೊಲ ಮೇಯ್ದ್ಬಿಟ್ರೆ ಏನು? ಕಾನೂನನ್ನು ಕಾಪಾಡುವವರೇ ಕಾನೂನಿಗೆ ಉಲ್ಲಂಘಿಸಿದರೆ ಅದಕ್ಕೆ ಏನು ಕತೆ? ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು. ಸೊ ಮಾಧ್ಯಮಗಳೆಲ್ಲ ಇದನ್ನು ವಿಜೃಂಭಿಸ್ತಿವೆ. ಇನ್ನೊಂದು ಕಡೆ ಕಾರ್ಯಾಚರಣೆ ಮುಂದುವರಿತಿದೆ. ಒಂದು ಮಾತಿದೆ ಗೊತ್ತಾ, ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಬುಲ್ಡೋಜರ್ನ ಹಿಂದೆ ಇರುವಾಗ ತುಂಬ ಸಂತೋಷ ಆಗುತ್ತೆ. ಬುಲ್ಡೋಜರ್ ಮುಂದೆ ಹೋಗ್ಬಿಟ್ಟು ಎಲ್ಲವನ್ನ ಕೆಡವುತ್ತಾ ಹೋಗುತ್ತೆ. BJPಯವ್ರದ್ದು ಯೋಗಿ ಆದಿತ್ಯನಾಥ್ ಅವರ ಮನಸ್ಥಿತಿನೇ ಕೆಡವುವ ಮನಸ್ಥಿತಿ ಅಂತ ನಾನು ಹಲವು ಸಂದರ್ಭದಲ್ಲಿ ಇಟ್ಟಿದ್ದೆ. ಕೆಡವುವುದೇ ಅವರ ಮೂಲ ಉದ್ದೇಶ, ಕಟ್ಟುವುದಲ್ಲ.
ಕಟ್ಟುವುದು ಕಷ್ಟ, ಕೆಡವುವುದು ಸುಲಭ ಅಂತ. ಇರುವೆ ನೀವು ಆ ಹಿಂದ್ಗಡೆ ಇರಬೇಕಾ ಕೆಡವುದನ್ನು ನೋಡೋದಕ್ಕೆ ಸಂತೋಷ ಆಗುತ್ತೆ. ಆದರೆ ನೀವು ಮುಂದ್ಗಡೆ ಇದ್ದರೆ ಇದೇ ಆ್ಯಂಕರ್ಗಳು, ಚಡ್ಡಿ ಆ್ಯಂಕರ್ಗಳು ಹೋಗ್ಬಿಟ್ಟು ಆ ಬುಲ್ಡೋಜರ್ನ ಮುಂದೆ ಇದ್ದಿದ್ರೆ ಅವ್ರ ಮನೇನೋ ಇನ್ನೊಂದು ಅಕ್ರಮ ಅಂತ ಹೇಳ್ಬಿಟ್ಟು ಕಾನೂನು ಅವಕಾಶ ಕೊಡದೆ, ನ್ಯಾಯಾಲಯಕ್ಕೆ ಅವಕಾಶ ಕೊಡದೆ, ನೀವು ಅಭಿವೃದ್ಧಿ ಮಂಡಳಿಗಳು ಬಂದ್ಬಿಟ್ಟು ನಿಮ್ಮ ಮನೆಯನ್ನ ಕೆಡವಿದ್ರೆ ಯೋಚನೆ ಮಾಡಿ ಒಂದು ನಿಮಿಷ. ಕಷ್ಟಪಟ್ಟು ಕಟ್ಟಿದ ಮನೆ ಇರುತ್ತೆ ಕಂಡ್ರೆ, ಯಾವನೇ ಆಗಲಿ ಒಂದು ಮನೆ ಕಟ್ಟೋದು ಸುಲಭವಾದಲ್ಲ. ಕಷ್ಟಪಟ್ಟು ಮನೆ ಕಟ್ಟಿರ್ತಾನೆ ಅಲ್ವಾ. ಆ ಮನೆ ಅವರು ಮತ್ತೆ ಇವತ್ತು ನಿನ್ನೆದಲ್ಲ, ಅದು ದಶಕಗಳ ಹಿಂದೆ ಕಟ್ಟಿರುವ ಮನೆ. ಅದು ಕಾನೂನು ಪ್ರಕಾರ ಅಕ್ರಮ ಅಂದ್ರೆ ಕಾನೂನು ನ್ಯಾಯಾಲಯ ಹೇಳಿದ್ರೆ ಕೆಡವಿ, ನೀವು ಬೇಡ ಅಂತ ಹೇಳಿ ಯಾರು ಹೇಳ್ತಾರೆ. ಆದರೆ ನೀವು ರಾತ್ರಿ ಬೆಳಗಾಗುವ ಒಳಗೆ ಬುಲ್ಡೋಜರನ್ನು ಹತ್ತಿ ಕೆಡಗ್ತಾ ಇದ್ದೀರಿ. ಇವತ್ತು ಈ ಅಲ್ಪಸಂಖ್ಯಾತ ಪ್ರತಿಭಟನಾಕಾರರ ಮನೆಯನ್ನ, ಕಟ್ಟಡವನ್ನು ಕೆಡವಿದ್ದಿದೆಯಲ್ಲ, ಇದೊಂದು ಸಂಪ್ರದಾಯ. ಆದರೆ ಈ ದೇಶದಲ್ಲಿ ಯಾರೂ ಪ್ರತಿಭಟನೆ ನಡೆಸುವ ಸ್ಥಿತಿ ಇರಲ್ಲ. ಜನತಂತ್ರ ವ್ಯವಸ್ಥೆಯ ದಿವಾಳವೇ ಪ್ರತಿಭಟನೆ, ಪ್ರಶ್ನಿಸುವಂತಹದ್ದು. ಅದನ್ನು ಕಸಿದುಕೊಳ್ಳುವ ಯತ್ನ. ಯಾರೂ ಪ್ರಶ್ನಿಸಕೂಡದು, ಯಾರೂ ಪ್ರತಿಭಟಿಸಕೂಡದು ಅನ್ನುವ ಪ್ರಶ್ನೆ. ನಾಳೆ ಇದೇ ಬುಲ್ಡೋಜರ್ಗಳು ದಲಿತರ ಮನೆಗಳನ್ನು ಕೆಡಕ್ತವೆ, ಇದೇ ಬುಲ್ಡೋಜರ್ಗಳು ಹಿಂದುಳಿದ ವರ್ಗಗಳ ಮನೆಯನ್ನು ಕೆಡಕ್ತವೆ. ಆಲೋಚನೆ ಮಾಡಿ ಒಂದು ನಿಮಿಷ. ನಿಮಗೆ ಯಾರಾಗಲ್ವೋ ನಿಮ್ಮ ವಿರೋಧಿಗಳ ಏನಿದ್ದಾರೆ ಅವರ ಮನೆಗಳನ್ನು ಕೆಡವುತ್ತೆ, ಆ ಸ್ಥಿತಿ ಬರುತ್ತೆ. ಇದನ್ನೆಲ್ಲ ನೋಡಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮೌನ ವಹಿಸಿದ್ದಾರೆ. ಅವರು ಈಗಲಾದರೂ ಮೌನದಿಂದ ಹೊರಗಡೆ ಬನ್ನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಅವರು ಹೊರಗಡೆ ಬರಲ್ಲ. ಅವರು ಅಂತಾರಾಷ್ಟ್ರೀಯ ಒತ್ತಡ ಬಂದರೆ ಮಾತ್ರ ಮೌನ ಮುರಿತಾರೆ, ಕಾರ್ಯಾಚರಣೆ ಮಾಡ್ತಾರೆ. ನಮಗೆ ಗೊತ್ತಿದೆ. ಈಗೇನೋ ಬರೆದು ಬೆಳಗ್ಗೆ ನೋಡ್ತಾ ಇದ್ದೆ, ಅವರು UAE ಹೊರಟಿದ್ದಾರಂತೆ. ನೆಕ್ಸ್ಟ್ ಮಂತ್ ಯಾವ ಡೇಟ್ ಫಿಕ್ಸ್ ಆಗಿಲ್ಲ. ಅವ್ರನ್ನ ಸಮಾಧಾನ ಪಡಿಸು. ಯಾಕೆ ಹೇಳಿ? ವ್ಯಾಪಾರ. ಇಡೀ ಈ ನೂಪುರ್ ಶರ್ಮಾ ಹೇಳಿಕೆಯಿಂದ ಆರ್ಥಿಕವಾಗಿ ಆಗಿರುವ ದುಷ್ಪರಿಣಾಮ ಇದೆಯಲ್ಲ, ಅದು ಆದದ್ದು ನಾನು ಮೊನ್ನೆ ಹೇಳಿದೆ. ಅದು ಮೇಜರ್ ಆಗಿದ್ದು ಅದಾನಿ ಎಂಡ್ ಆಂದೋಲನ ಇವರು ಅಲ್ವಾ. ಇವರಿಗೆ ಆಗಿರ್ಬೋದೇನಿದೆ, ಅದಾನಿಗೆ ಮೇಜರ್ ಆಗಿ ಅವ್ರ ಪವರ್ ಪ್ರಾಜೆಕ್ಟ್ ಶ್ರೀಲಂಕಾದಲ್ಲಿ ಹೊಡ್ಸ್ಕೊತಾ ಇದೆ. ಅದು ಬೇರೆ ಕತೆ ಹೇಳ್ತೀನಿ ನಾನು. ಅದಾನಿ ಎಂಡ್ ಅಂಬಾನಿಗೆ ಪೆಟ್ಟಾದ ತಕ್ಷಣ ಮೋದಿಯವರಿಗೆ ಎಚ್ಚರ ಆಗುತ್ತೆ. ಮೋದಿಯವರನ್ನ ಎಚ್ಚರಗೊಳಿಸ್ಬೇಕು ಅಂದರೆ ಅದಾನಿ ಅಂಬಾನಿಗೆ ಒಂದು ಬಾರ್ಸಿ ಇಟ್ಕೊಂಡು ಅವ್ರು ಎದ್ದು ಕೂತ್ಕೋತಾರೆ. ದಟ್ ಈಸ್ ದ ಸಿಚುವೇಶನ್ ನಾವು. ಆದರೆ ನನಗಿರುವ ಇನ್ನೊಂದು ದುಃಖಕರವಾದ್ದು ಏನು ಅಂತ ಗೊತ್ತಾ? ಧರ್ಮ ನಿರಪೇಕ್ಷವಾದವನ್ನು ಮುಸ್ಲಿಂ ರಾಷ್ಟ್ರಗಳು ನಮಗೆ ಕಲಿಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಗೋಯ್ತಲ್ಲ. ಈ ಭಾರತಕ್ಕೆ ಒಂದು ಪರಂಪರಾಗತವಾದ ಧರ್ಮ ನಿರಪೇಕ್ಷತೆಯ ಒಂದು ಭವ್ಯ ಬುನಾದಿ ಇದೆ. ಅದಕ್ಕೆ ಈ ಮುಸ್ಲಿಂ ರಾಷ್ಟ್ರಗಳು, ಅಫ್ಘಾನಿಸ್ತಾನ, ಪಾಕಿಸ್ತಾನ ಅಂತ ರಾಷ್ಟ್ರಗಳು ಬಂದು ನಮಗೆ ಧರ್ಮ ನಿರಪೇಕ್ಷತೆಯನ್ನು ಕಲಿಸ್ಬೇಕಾಗಿಲ್ಲ. ಅಲ್ಲಿ ಅಲ್ಪಸಂಖ್ಯಾತರ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಿದೆ ನಮಗೆ. ಈ ಮುಸ್ಲಿಂ ರಾಷ್ಟ್ರಗಳು ಹೇಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ. ಆದರೆ ಅವರು ಬುದ್ಧಿ ಹೇಳಬೇಕಾದ ಸ್ಥಿತಿಯನ್ನು ನಿರ್ಮಿಸಿದವರು ಯಾರು? ಇದೇ BJP, ಸಂಘ ಪರಿವಾರ ಮತ್ತು ಮೋದಿ ಸರ್ಕಾರ. ಇದು ದುಃಖಕರವಾದ್ದು. ಆದರೆ ನಮ್ಮ ಬಗ್ಗೆ ಇನ್ನೊಂದು ವಿದೇಶ ಹೇಳೋದನ್ನು ನಾನು ಸಹಿಸಲ್ಲ. ನಾನು ನಿಜವಾದ ದೇಶ ಪ್ರೇಮಿ. ನಮ್ಮ ಆಂತರಿಕ ವಿಚಾರದ ಬಗ್ಗೆ ಯಾವುದೇ ದೇಶ ಹಸ್ತಕ್ಷೇಪ ಮಾಡುವುದನ್ನು ನಾನು ಸಹಿಸಲ್ಲ, ಮಾಡಿಕೊಡ್ದವು. ಅದೇ ರೀತಿ 20-25 ಮುಸ್ಲಿಂ ರಾಷ್ಟ್ರಗಳ ಬಂದು ಭಾರತಕ್ಕೆ ಬುದ್ಧಿ ಹೇಳಬೇಕಾಗಿಲ್ಲ. ನಮಗೆ ಗೊತ್ತಿದೆ ಧರ್ಮ ನಿರಪೇಕ್ಷತೆ ನಮ್ಮ ದೇಹದ, ನಮ್ಮ ರಕ್ತದ ಭಾಗ, ನಮ್ಮ ಪರಂಪರೆಯ ಭಾಗ, ನಮ್ಮ ಇತಿಹಾಸದ ಭಾಗ. ಅದನ್ನು ಅವ್ರು ಬಂದು ಬುದ್ಧಿ ಹೇಳುವಂಥ ಒಂದು ಸ್ಥಿತಿ ನಿರ್ಮಿಸ್ಬಿಟ್ರಲ್ಲ ಅಂತ ದುಃಖವಿದೆ. ಅದಕ್ಕಾಗಿ ನಾನು ಮುಸ್ಲಿಂ ರಾಷ್ಟ್ರಗಳನ್ನು ಖಂಡಿಸ್ತಾರೆ, ಈ ಸ್ಥಿತಿಯನ್ನು ನಿರ್ಮಿಸಿದಂತಹ ಮೋದಿ ಸರ್ಕಾರವನ್ನು ಖಂಡಿಸ್ತೀನಿ. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್. ಇಂತಹ ವಾತಾವರಣವನ್ನು ಸೃಷ್ಟಿಸ್ಬಿಟ್ಟು ಅವ್ರು ಎದ್ದು ಕೂತ ತಕ್ಷಣ ಕತಾರ್ ಅಂತ ದೇಶ ಫಾಸ್ಟ್ ಉಸಿರು ಬಿಟ್ಟಿತು. ಇವ್ರು ನಡಗಕ್ಕೆ ಶುರುವಾಗ್ಬಿಟ್ರು. 56 ಇಂಚೆ ಎದೇನು ಎದ್ದು ನಿಂತ್ಕೊಂಡಿಲ್ಲ ಆಯಿತಾ. ಭಾರತ ಹಾಗೆ ಹೇಗೆ ಭಾಷಣ ಹೊಡಿತಿದ್ದಾರೆ ಈ ಹುಸಿ ಭಕ್ತರು, ಅವರು ಕೂಡ ಎದ್ದು ನಿಂತಿದೆ. ಎಲ್ಲ ಹೆದರು ಬಾಲ ಮುಚ್ಕೊಂಡು ಹೋದ್ರು. ಆ ಸಿಚುವೇಶನ್ ನಿರ್ಮಾಣ ಆಯಿತು. ಸೊ ಇದ್ರ ಜೊತೆಗೆ ಏನಾಯಿತು, ನನಗೆ ಇನ್ನೊಂದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಇದೆ. ಅದು ಇನ್ನೊಂದು ಎಪಿಸೋಡ್ನಲ್ಲಿ ನಾನು ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ. ಅದು RSS ಮತ್ತು BJPಯ ಒಳಗೆ ಶುರುವಾದ ಹೊಸ ಸಂಘರ್ಷ ಈ ವಿಚಾರದಲ್ಲಿ. ಯಾವತ್ತೂ ಕೂಡ ಹಾಗೆ ಹಿಂಸಾಚಾರ ಯಾರು ಮಾಡ್ತಾರಲ್ಲ ಅವರು ಹಿಂಸಾಚಾರದಲ್ಲಿಗೂ ಬಲಿಯಾಗ್ತಾರೆ. ಅದ್ರ ಕತೆ ಭಾಳ ಚೆನ್ನಾಗಿದೆ, ಅದು ನೆಕ್ಸ್ಟ್ ನಾನು ಹೇಳ್ತೀನಿ. ಆದರೆ ಈ ಬುಲ್ಡೋಜರ್ ರಾಜಕಾರಣ ಏನಿದೆ ಇದು ಅಪಾಯಕಾರಿಯಾದ್ದು. ಇದು ದೇಶದ ಜನತಂತ್ರವನ್ನು ಉಳಿಸಲ್ಲ. ಸೊ ಯಾರು ಯೋಗಿ ಆದಿತ್ಯನಾಥ್ ಅನ್ನುವವರಿದ್ದಾರೆ, ಅವರು ಮಹಾನ್ ಅಪಾಯಕಾರಿಯಾದ ಮುಖ್ಯಮಂತ್ರಿ. ಅಂತಹ ಮುಖ್ಯಮಂತ್ರಿಯನ್ನು ಈ ದೇಶ ಎಂದೂ ಕಂಡಿಲ್ಲ. ವಿರೋಧಿಗಳ ಮೇಲೆ ಬುಲ್ಡೋಜರ್ ಬಿಡುವಂಥ ರಾಜಕಾರಣ. ಇದನ್ನು ಎಲ್ಲ ಜನತಂತ್ರವಾದಿಗಳು ಖಂಡಿಸಲೇಬೇಕಾಗಿದೆ.
ನಮ್ಮ ಮಾಧ್ಯಮ ಖಂಡಿಸಲ್ಲ. ಆ ಕಾರಣಕ್ಕೆ ನಾವು ಮಾಧ್ಯಮವನ್ನೇ ಖಂಡಿಸಬೇಕಾಗಿದೆ. ಚಡ್ಡಿ ಪತ್ರಕರ್ತರು ಬಂದು ವಿಜೃಂಭಿಸೋದು ಇದೆಯಲ್ಲ, ನಂಬರ್ 1 ವಾಹಿನಿ, ನಂಬರ್ 2 ನ್ಯೂಸ್ ಚಾನಲ್ ಅಂತ, ಅವ್ರಿಗೆ ಬುದ್ಧಿ ಬರಲ್ಲ. ಇರುವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ, ತಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್. ಅದ್ರ ಜೊತೆಗೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಯಾಕೆಂತಂದರೆ ನನ್ನದು ಸ್ವತಂತ್ರ ಪತ್ರಿಕೋದ್ಯಮ, ಸ್ವತಂತ್ರ ಧ್ವನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.